ಗೈಸ್ ಮಕ್ಳಾದ್ಮೇಲೆ ಕೂದಲು ಹೋಗ್ತಾವಂತ, ಅದಕ್ಕೆ ಮಕ್ಳು ಮಾಡ್ಕೊಂಡ್ಬಿಡ್ರಿ. 2 ಶೇಡಲ್ಲಿ ಬರುತ್ತೆ, ಒಂದು ಪಿಂಕ್ ಅಂಡ್ ವೈಟ್ ಶೇಡಲ್ಲಿ ಬರುತ್ತೆ. ಬಿಳಿದಕ್ಕೆ ಏನಂತಾರೆ ಅಂತಂದ್ರೆ ವೈಟ್ ಅಂತ, ನನಗೆ ಗೊತ್ತೇ ಇಲ್ಲ. ಕಾಲು ಭೂಮಿಗೆ ಜಾಸ್ತಿ ಎಟಕ್ಸ್ತಾವ ನಮ್ಮ ಅಮ್ಮಂಗೆ. ಅಮ್ಮ ಮೂಗೆಲ್ಲ ಹಾಕಿದಿರಲ್ಲಮ್ಮ ಬಾಮಗ್ನಲ್ಲಿ. ಗಂಧದ ಕಡ್ಡಿ ಹಸ್ಬಿಟ್ಟು ಅದ್ರದ್ದು ಹೊಗೆ ಶಾಖ ಕೊಡ್ಬೇಕು. ನಮ್ ಗುಂಡು ನಮ್ ಚೂರು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಿತ್ತು. ಇನ್ನೊಂದು ಸ್ಪೆಷಲ್ ಏನೈತಿ ಗೊತ್ತಾ? ಏನ್ ತಂದಿದ್ದೀರಿ ಮನೆಗೆ? ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ರೆ ನಾನಂತೂ ಸಕಲಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅವನು ಬೆಳಿಗ್ಗೆ ಎದ್ದಿದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀರಾ? ಹೌದು ಗೈಸ್, ನಾನು ಇವಾಗ ಜಸ್ಟ್ ಎದ್ದಿದ ತಕ್ಷಣ ಮೊಬೈಲ್ ಇಟ್ಕೊಂಡೆ. ಯಾಕೆ ಅಂತಂದರೆ ಇವತ್ತು ನಮ್ಮ ಮನೇಲಿ ಪೂಜೆ ಮಾಡಿಸ್ತಾರೆ ದೇವಸ್ಥಾನಕ್ಕೆ. ಸೊ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಕ್ಕೆ ಎಲ್ಲರೂ ಮನೆ ಕಸ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ, ನಮ್ಮಮ್ಮ ಆಲ್ರೆಡಿ ಪರ್ಣಿಗೆ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗೋರೆ. ನಮ್ಮ ಅದಕ್ಕೆ ಆಲ್ರೆಡಿ ತಿಂಡಿಗೆ ರೆಡಿ ಮಾಡ್ತಾವ್ರೆ. ತಿಂಡಿನ ಬಂದಮೇಲೆ ತಿಂತಾರೆ, ಬಟ್ ಅದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡಿರ್ತಾರೆ. ನೋಡಿ ಚಪಾತಿ ಮಾಡ್ತಾರೆ ಮೇಡಮ್ ಅವರು. ಅದೇ ದೇವಸ್ಥಾನಕ್ಕೆ ಏನು ಗೊತ್ತಾಗ ಪೂಜೆ ಮಾಡ್ತಾ ಇರೋದು, ನಮ್ಮ ತೋಟದಲ್ಲಿ ನಾವೇನು ಬಾಳೆ ಹಾಕಿದ್ವಲ್ಲ ಆ ಬಾಳೆ ಬಂದಿತ್ತು, ಬಾಳೆ ಗೊನೆ ಬಂದಿತ್ತು. ಸೊ ಫಸ್ಟ್ ಗೊನೆನ ದೇವ್ರಿಗೆ ಒಪ್ಪಿಸ್ಬೇಕು ಅಂತ ತಗೊಂಬಂದು ಅಡೆ ಹಾಕಿದ್ದು ಗೈಸ್. ಇದು ಹಣ್ಣಾಗಿರೋದು, ಇನ್ನೊಂದು ಇಲ್ಲಿ ಐತೆ, ಇನ್ನೊಂದು ಇಲ್ಲಿ ಕಟ್ಟಿಟ್ಟಿದ್ದೀವಿ. ಅಂದರೆ ಅದು ಕಾಯಿ ಇರುತ್ತಲ್ವ, ಸೊ ಅದನ್ನ ಹಣ್ಣು ಮಾಡಬೇಕು ಅಂತಂದರೆ ಅದಕ್ಕೆ ಗಂಧದ ಕಡ್ಡಿ ಹಸ್ಬಿಟ್ಟು ಅದ್ರದ್ದು ಹೊಗೆ ಶಾಖ ಕೊಡಬೇಕು. ಸೊ ಹೊಗೆ ಶಾಖ ಕೊಟ್ಟಾಗ ಅದು ಹಸ್ರುಗಿದ್ದಿದ್ದ ಕಾಯಿ ಯೆಲ್ಲೋ ಕಲರ್ ಆಗಿ ಅದಾದಮೇಲೆ ಹಣ್ಣಾಗುತ್ತೆ. ಸೊ ಹಂಗಾಗಿ ನಮಗೆ ಇವತ್ತು ಶನಿವಾರಕ್ಕೆ ಬೇಕಿತ್ತು ಆಂಜನೇಯನ ದೇವಸ್ಥಾನಕ್ಕೆ ತಗೊಂಡೋಗೋಕ್ಕೆ ಅಂತ. ಸೊ ಅದಕ್ಕೆ ಅದನ್ನು ಮೊನ್ನೆ ಗಂಧ ಕಡ್ಡಿ ಹಸ್ಬಿಟ್ಟು ಶಾಖ ಕೊಟ್ಬಿಟ್ಟು ಇಟ್ಟಿದ್ದು. ಅದು ನೆನ್ನೆ ಒಂದು ಇದೇ ಥರ 2 ಬಕೆಟಲ್ಲಿ ಹಾಕಿಟ್ಟಿದ್ದು. ಸೊ 1 ಬಕೆಟ್ ಹಣ್ಣಾಗಿತ್ತು, ಇನ್ನೊಂದು ಬಕೆಟು ಇಲ್ಲೇ ಮನೆಗೆ ಅಂತ ಇಟ್ಟಿದ್ದೀವಿ. 1 ಬಕೆಟ್ದು ಏನು ಹಣ್ಣಿತ್ತಲ್ಲ ಅದನ್ನೆಲ್ಲ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಅವರು ಇವತ್ತಿಗೆ ಏನೋ ಪೂಜೆಗೆ ಅಥವಾ ರಾಸಾಯನಿಕ ಏನು ಮಾಡ್ತಾರಲ್ಲ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ಟಿದ್ದು. ನೆನ್ನೆ ಹೋಗಿ ಕೊಟ್ಬಿಟ್ಟು ಬಂದೆ. ಅದಾದಮೇಲೆ ಇವತ್ತು ಆಲ್ರೆಡಿ ಎಲ್ಲ ಎದ್ಬಿಟ್ಟು ಬೇಗನೆ ಫುಲ್ ರೆಡಿ ಮಾಡ್ಕೊತಾವ್ರೆ. ಇನ್ನು ಇವ್ರು ಯಾರೂ ರೆಡಿ ಆಗಿಲ್ಲ, ಇವ್ರು ಇನ್ನೂ ಸ್ನಾನನೇ ಮಾಡಿಲ್ಲ, ಹೋಗಿ ಮಾಡಬೇಕು. ಗುಡ್ ಮಾರ್ನಿಂಗ್. ಚಪಾತಿ ಹಾಕ್ತಾವ್ರೆ ಗೈಸ್ ಇವತ್ತು, ತಿಂಡಿಗೆ ಚಪಾತಿ. ಸೊ ನಮ್ಮಮ್ಮ ಅದಕ್ಕೆ ನೆನ್ನೆ ಹೇಳ್ತು ನನಗೆ ಬೇಗ ಇದು ರೆಡಿ ಆಗು, ಲೇಟ್ ಮಾಡಬೇಡ ಅಂತ. ಯೂಶ್ವಲಿ ನಾನು ಎದಳ್ತಿದ್ದು 10 ಕಾಲಿಗಲ್ವಾ. ಸೊ ಇವತ್ತು ನೋಡಿ 9 ಗಂಟೆಗೆ ಎದ್ಬಿಟ್ಟಿದ್ದೀನಿ, 1 ಅವರ್ ಮುಂಚೆ ಎದ್ಬಿಟ್ಟಿದ್ದೀನಿ. ಆ್ಯಂಡ್ ನಮ್ಮ ಗುಂಡು ನಮ್ಮ ಚೂರು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಿತ್ತು. ಎಲ್ಲಗೊಂದು ಗುಂಡ ಇವನು ಯಾಕೋ ಸ್ವಲ್ಪ ನೆನ್ನೆಯಿಂದ ಅನ್ನ ತಿಂತಾ ಇರಲ್ಲ ಗೈಸ್. ಇಲ್ಲಿಲ್ವೇ ಇಲ್ಲ ಗುಂಡ, ಎಲ್ಲದ? ನಾನು ಮೇಲ್ಗಡೆ ಎಲ್ಲ ಹುಡ್ಕಾಡ್ತಿದ್ದೀನಿ ಗುಂಡ ಎಲ್ಲದ ಅಂತ. ನನ್ನ ಮಗ ಇಲ್ಲ ನೋಡ್ರಿ, ಗುಂಡನ ಮಗನೇ ನೀರು ಆಯಿತು. ಹೋಗ ನೀರು ತೆಗಿತೀನಿ, ನೀರು ಗಂಟು ಬಿಚ್ಚೋದು ಬೇಡವಾ? ಹಾಂ ಬಾ ಆಯಿತು, ಸೈಡ್ ಬಿಡು ನನಗೆ. ಅಲ್ಲೋಡ ಒದ್ದಾಕ್ಬಿಡ್ತೀನಿ ನಿನಗೆ ಗೈಸ್. ನೋಡಿ ಗೈಸ್ ಹೆಂಗಾಡ್ತಾವನು, ಸುಮ್ಮನೆ ಇರಲ್ಲ. ಇರೋ ನನ್ನ ಮಗನೇ ಇವನು ಗೈಸ್. ಯಾರು ಹತ್ರಕ್ಕೆ ಹೋಗಂಗಿಲ್ಲ, ಹತ್ರಕ್ಕೆ ಹೋಗ್ಬಿಟ್ರೆ ಬಾಲ್ ಅಳ್ಳಾಡ್ಸ್ಕೊಂಡು ಓಡಾಡ್ಬಿಡ್ತಾನೆ. ಬಾ ಹೋಗೋಣ, ಇರೋ ಬಾ, ಹಿಂಗೆ ಬಾ ಬಾ ಇಲ್ಲಿ ಬಾ. ನಡಿ ಆಸ್ಪತ್ರೆಗೆ ಹೋಗಿ ಬರೋಣ ಗೈಸ್. ಇವನು ಯಾಕೋ ಸ್ವಲ್ಪ ನೆನ್ನೆಯಿಂದ ಅನ್ನ ತಿಂತಾ ಇರಲಿಲ್ಲ, ಅದಕ್ಕೆ ಹೋಗ್ಬಿಟ್ಟು ಇಲ್ಲೊಬ್ಬರು ಪ್ರೈವೇಟ್ ಡಾಕ್ಟ್ರ್ ಅದೇ ಅವ್ರ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಬಂದ್ಬಿಡೋಣ ಗೈಸ್. ನಾನು ಗುಂಡನ್ನು ಕರ್ಕೊಂಡು ಡಾಕ್ಟ್ರ್ ಮನೆಯವ್ರ ಗಂಟೆ ಬಂದೆ. ಇಲ್ಲಿ ನೋಡಿದ್ರೆ ಮನೇಲಿ ಯಾರು ಇಲ್ಲ ಗೈಸ್. ಕೂಗಿದ್ರೆ ಬರ್ತಾನೆ ಇಲ್ಲ ಯಾರೋ, ಮೋಸ್ಟ್ಲಿ ಎಲ್ಲೋ ಹೊರಗಡೆ ಹೋಗೋರೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಇವನ್ನ ಒಂದು ರೌಂಡ್ ಸಂಜೆ ಕರ್ಕೊಂಬಂದ್ಬಿಡ್ತೀನಿ ಗೈಸ್. ಅವ್ರನ್ನೂ ಬೆಳಗ್ಗೆ ಎದ್ದಿದ ತಕ್ಷಣ ಅಂತಂದರೆ ಡ್ಯೂಟಿಗೆ ಹೋಗ್ಬೇಕಿರುತ್ತಲ್ವ. ಸೊ ಅದಕ್ಕೆ ಡ್ಯೂಟಿಗೆ ಹೋಗೋರೆ ಅಂತ ಅನ್ಸುತ್ತೆ. ಅಲ್ಲಿ ಯಾರು ಇಲ್ಲ ಮನೇಲಿ. ಕೂಗಿದೆ ಒಂದು 5-6 ಸರಿ ಕೂಗಿದೆ. ಸೊ ಯಾರೂ ಇಲ್ಲ. ಸಂಜೆ ಒಂದು ಸಲ ಕರ್ಕೊಂಬಂದ್ಬಿಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು, ನಾನು ಇನ್ನೂ ಮಖನೂ ತೊಳೆದಿಲ್ಲ ಗೈಸ್. ಎದ್ದಿದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಈಗ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಪಾಪು ಅವರೆಲ್ಲರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ನಾನು ಗುಂಡು ಹಿಡ್ಕೊಂಡು ಮನೆಗೆ ಕರ್ಕೊಂಬಂದೆ. ನಮ್ಮಮ್ಮ ಆಲ್ರೆಡಿ ನಮ್ಮ ಪಣ್ಣಿಗೆ ಸ್ನಾನ ಮಾಡಿಸ್ಬಿಟ್ಟು ಪೌಡ್ರನ್ನು ಇದನ್ನ ಇಷ್ಟ ಕೂತಾರೆ. ಸ್ನಾನ ಮಾಡ್ಬಿಟ್ಟೆ ಇಷ್ಟು ಬೇಕಾ ಪಣ್ಣಿ? ಏನು ಇಷ್ಟು ಬೇಕಾ ಸ್ನಾನ ಮಾಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಮಾಮಿಗೆ ಹೋಯ್ತ್ಯಾ? ನೀನು ಹೋಯ್ತೀಯ ಮಾಮಿಗೆ? ನೋಡಿ ಹೆಂಗೆ ಹಾಕೋರೆ. ಅಮ್ಮ ಮೂಗೆಲ್ಲ ಹಾಕಿದಿರಲ್ಲಮ್ಮ ಬಾಮಗ್ನಲ್ಲಿ. ಪಾಪ ನಮ್ಮ ಅಮ್ಮ ನೋಡಿ ಗೈಸ್, ಅವಳು ಮಕ್ಕಕ್ಕೆ ಹಾಕೋದಲ್ದೆ ಮೂಗು ಸೇರ್ಸಿ ಹಾಕಿ. ತುಟಿ ಕಚ್ಬೇಡ ಮಗನೆ, ತುಟಿ ಬಿಡು ಬಿಡು ಬಿಡು, ತುಟಿ ಕಚ್ಬೇಡ ಬಿಡು. ತುಟಿ ಕಚ್ತಾ ಇದ್ಯಾ ಅಷ್ಟೆಲ್ಲದು ಮುಸುಡಿ. ನಮ್ಮ ಅಮ್ಮವ್ರು ಇನ್ನೂ ಸ್ನಾನ ಮಾಡಿದೆ ಗೈಸ್. ಫಸ್ಟ್ ಇವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಇವರೆಲ್ಲ ಈಗ ಸ್ನಾನ ಮಾಡ್ಕೋತಾರೆ.
ಸೊ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಇವರೆಲ್ಲರನ್ನೂ ಕರ್ಕೊಂಡು ಹೋಗೋಕೆ ಸರಿ ಆಯ್ತದೆ. ನಾನು ಸ್ನಾನ ಮಾಡಿಕೊಂಡು ಬಂದಾಯಿತು. ನಮ್ಮನೆಯವ್ರು ನಾನು ಬರೋಕ್ಕೂ ಮುಂಚೆನೇ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಬಿಟ್ಟವ್ರೆ ಇಲ್ಲಿ ಪ್ರಭಮ್ನವರ. ಏನೋ ನಿನ್ನಾಗಲೇ ತೋರಿಸ್ಲಿಲ್ವಾ? ಹಾಂ, ನಿನ್ನಾಗಲೇ ತೋರಿಸ್ತೆ ತಾನೆ ಇಲ್ಲಿ ಪೂಜಮ್ಮನವರು. ಗೈಸ್, ದೇವಸ್ಥಾನದಲ್ಲಿ ಪೂಜೆ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನೈತೆ ಗೊತ್ತಾ? ಏನು ತಂದಿದ್ದೀರಿ ಮನೆಗೆ? ಅಲ್ಲ, 2 ವೀಲರ್. ಗೈಸ್ ಏನೋ ಇದ್ದಕ್ಕಿದ್ದಂಗೆ ಎಲೆಕ್ಟ್ರಿಕ್ ಸ್ಕೂಟ್ರ್ ಎತ್ಕೊಂಡ್ಬಂದ್ಬಿಟ್ಟವ್ರೆ ಗೈಸ್. ಇವಾಗ ಅದನ್ನು ಜೊತೆಲೆ ಕರ್ಕೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು. ಎಲೆಕ್ಟ್ರಿಕ್ ಸ್ಕೂಟ್ರ್ ಬಂದಿರೋದು ಒಂದು ಖುಷಿ, ಆದರೆ ಮನೆಯಿಂದ ಒಂದು ಗಾಡಿ ಹೋಗಿರೋದು ಇನ್ನೊಂದು ಬೇಜಾರಿದೆ. ಸೊ ಅದೇನು ಅಂತ ಬಂದ್ಬಿಟ್ಟು ಹೇಳ್ತೀನಿ. ಸದ್ಯಕ್ಕೆ ಇವರೆಲ್ಲರನ್ನೂ ಕರ್ಕೊಂಡು ಇವಾಗ 2 ವೀಲರ್ ಗಾಡಿನ ತೊಗೊಂಡು, ಅದು ನಮ್ಮ ಅಪ್ಪಾಜಿ ತೊಗೊಂಡೋಗವ್ರೆ. ಅಲ್ಲಿ ನಿಂತಿರ್ಬೇಕು. ಮೈಟ್ ಬಿ ಇಲ್ಲಿ ನಿಂತೈತೆ ನೋಡ್ರಿ, ಇಲ್ಲಿ ಗಾಡಿ ನಿಂತೈತಲ್ಲ, ಅದು ನಮ್ಮದೇ ಅಂತ ಅನ್ಕೊತೀನಿ. ಸೊ ಅವರು ತೊಗೊಂಡೋಗವ್ರೆ. ಅವ್ರು ತಂದಮೇಲೆ ಒಂಚೂರು ಗಾಡಿ ತೊಳೆದ್ಬಿಟ್ಟು ಇಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು. ಏನ ಇರೋ ಕೋಳಿ ಮರಿ ಜೂಟಿದ್ದಂಗೆ ಅದೇ ಎಷ್ಟು ಉದ್ದ ನಿಮ್ಮದು? ನಿಮ್ದು ಇಲಿ ಮರಿ. ಅಮ್ಮಂದೇ ಪರವಾಗಿಲ್ಲ, ಒಂಚೂರು ಉದ್ದಕ್ಕದೆ ಗೈಸ್. ಇವ್ರದ್ದೆಲ್ಲ ಫುಲ್ ಉದ್ರೋಗ್ಬಿಟ್ಟೈತೆ ಗೈಸ್. ನನ್ನ ಹೆಂಡ್ತಿಗೆ ಬರೋಳ್ದು ಒಂಚೂರು ಉದ್ದಕ್ಕಿರ್ಲಪ್ಪ ದೇವ್ರೆ. ಇವ್ರದ್ದೆಲ್ಲ ಬರೀ ಕೋಳಿ ಜುಟ್ಟು ಇದ್ದಂಗೆ ಐತೆ. ಇಲ್ಲಿ ಇಷ್ಟೇ ಉದ್ದ, ಆ ಕಡೆ ಅಷ್ಟೇ ಉದ್ದ. ಎಲ್ಲಿ ಅಷ್ಟುದ್ದ ಬರ್ತಿತ್ತಾ? ಎಲ್ಲ ಹೆಂಗೆ ಉದ್ರೈತೆ ಮತ್ತೆ? ಏಜ್ ಆಯ್ತಾ ಉದ್ರೈತದೆ ಅಂತೀರಾ? ಮಕ್ಕಳಾದ್ಮೇಲೆ ಉದ್ರೈತೆ ಸ್ವಲ್ಪ. ಗೈಸ್, ಮಕ್ಕಳಾದ್ಮೇಲೆ ಕೂದಲು ಉದ್ರೋಗ್ತಾವಂತ, ಅದಕ್ಕೆ ಮಕ್ಳು ಮಾಡ್ಕೊಂಡ್ಬಿಡ್ರಿ. ನಾನು ಹಂಗೆ ಇರು ಅಂತ ಹೇಳ್ತಾವ್ರೆ ಗೈಸ್. ಏನಮ್ಮ ಕೇಳಿಸ್ತಿಲ್ಲ? ನಮ್ಗೇನು ಕೇಳಿಸ್ತಿಲ್ಲ ಗೈಸ್. ನಮ್ಮ ಅಪ್ಪಾಜಿ ಬಂದರು, ಗಾಡಿ ನಿಲ್ಲಿಸಿದ್ರು. ಆ ಗಾಡಿನ ತೊಳೆದ್ಬಿಟ್ಟು ನಿಲ್ಲಿಸಿದ್ದೀನಿ. ಇದೇ ನೋಡಿ ಹೊಸ ಎಲೆಕ್ಟ್ರಿಕ್ ಗಾಡಿ. ತರಾ ವಿಡಾ ಮೋಟರ್ಸ್. ಈಗ ಇದನ್ನು ತಗೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು ಗೈಸ್. ಆ ಬಾಳೆಗೊನೆ ಬಂದಿದ್ದಕ್ಕೂ ಗಾಡಿ ಬಂದಿದ್ದಕ್ಕೂ ಎರಡು ಒಂದೇ ಆಗೈತೆ. ಸೊ ಅದಕ್ಕೆ ಒಟ್ಟಿಗೆ ಪೂಜೆ ಇಟ್ಕೊಂಡ್ಬಿಟ್ಟಿದ್ರು. ಇವಾಗ ತಗೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾ ಇರೋದೆ. ನಾವು ದೇವ್ರ ಪೂಜೆ ಮಾಡಿಸ್ಬಿಟ್ಟು ಪ್ರಸಾದ ತಿನ್ಕೊಂಡು ಈಗ ಗಾಡಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ. ಗಾಡಿ ಪೂಜೆ ಮಾಡ್ತಾವ್ರೆ. ಓನಾ ಇಟ್ಕೊಳಮ್ಮ. ಹಿಂಗೆ ಹಂಗೆ ಆರುತ್ತೆ. ಡಬಲ್ ಮಾಡಿ ಉದ್ದ ಆಗ್ಬಿಡುತ್ತೆ. ನಮ್ಮನೆಗೆ ಯಾವುದೇ ಹೊಸ ಗಾಡಿ ಬಂದ್ರೂ ನಾವು ನಮ್ಮ ಆಂಜನೇಯನ ಕರ್ಕೊಂಬಂದ್ಬಿಟ್ಟು ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ತಗೊಂಬಂದ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಇಲ್ಲಿಂದ ತಗೊಂಡೋಗೋದು. ಮಾರುತಿ ಕಾಪಾಡಪ್ಪ. ಗೈಸ್, ನಾವು ಪೂಜೆ ಮಾಡಿಸ್ಕೊಂಡು ಆಚೆಗೆ ಬಂದು ಇವ್ರು ಬಾಳೆಹಣ್ಣು ಕೊಟ್ಟಿಲ್ಲ ಅಂದ್ಬಿಟ್ಟು ಅಳ್ತಾವಳೆ. ತಗೋ ಇಲ್ಲಿ ತಗೋ ಬಾ ಕೆಳಗೆ ಬಾ ಕೊಡ್ತೀನಿ ಬಾ. ಆಯ್ತು ತಗೋ ಏನೇನಮ್ಮ ಗಾಡಿ ಪೂಜೆ ಆಯಿತು ಗೈಸ್. ಆ ಕಡೆಯಿಂದ ನಾನು ಓಡಿಸ್ಕೊಂಬಂದೆ. ಇವಾಗ ಈ ಕಡೆಯಿಂದ ನಮ್ಮ ಮಮ್ಮಿಯವ್ರು ಓಡಿಸ್ಕೊಂಡು ಹೋಗ್ತಾರೆ. ಎಲೆಕ್ಟ್ರಿಕ್ ಗಾಡಿ ಡ್ರರ್ ಅಂತ ಹೋಗೋದೆ. ಈಗ ನಮ್ಮಮ್ಮ ಏನು ಗೊತ್ತಾ ಗೈಸ್, ತುಂಬ ಹೈಟ್ ಅವರಲ್ಲ, ಸ್ವಲ್ಪ ಕಾಲು ಭೂಮಿಗೆ ಜಾಸ್ತಿ ಎಟ್ಟಿಸ್ತಾವೆ ನಮ್ಮಮ್ಮಂಗೆ. ನಮ್ಮಮ್ಮಂಗೆ ತೀರಾ ಕಾಲು ಜಾಸ್ತಿ ಉದ್ದ ಆಯ್ತವೆ. ಅದಕ್ಕೆ ಪಾಪ ಗಾಡಿನ ಹೆಂಗೆ ಓಡಿಸೋದು ಅಂತ ಯೋಚನೆ ಮಾಡ್ತಾರೆ. ಈಗ ನೋಡಿ ಕೂತ್ಕೋತಾರೆ. ಅತ್ತಮ್ಮ ನೋಡ್ತೀನಿ. ನಿಂಬೆಹಣ್ಣು ಹರಿಸ್ಬೇಕಮ್ಮ. ನಿಂಬೆಹಣ್ಣು ಕೊಟ್ಟೈತಿ. ಅಲ್ಲಿಡಕ್ಕಾಗಿಲ್ಲ, ಡಿಕ್ಕಿಗೆ ಹಾಕಿಲ್ಲ ಅಂದರೆ, ಇಲ್ಲಾಂದ್ರೆ ಕೊಡಿ, ನಾನು ತಗೊಬರ್ತೀನಿ. ನಡ್ರಿ ನೀವು. ಈಗ ನೋಡಿ ಗೈಸ್, ನಮ್ಮಮ್ಮ ನಿಂಬೆಹಣ್ಣು ಹರ್ಸಮ್ಮ. ಆಯ್ತು ಅರಿತು. ಹಂಗೆ ಹೋಗಮ್ಮ ಬಲ್ಗಡಿಕೆ. ನಮ್ಮಮ್ಮ ನೋಡಿ ಗೈಸ್, ಫುಲ್ ಸ್ಟ್ರೆಂತು ತಿರ್ಗಿಸ್ತಾವ್ರ ಗಾಡಿನ. ನೋಡಂದಿರಿ ಹೆಂಗೆ ಓಡಿಸ್ತಾರೆ ಅಂತವ. ಕಾಲು ಸಿಕ್ಕಾಪಟ್ಟೆ ಉದ್ದ ನಮ್ಮ ಅಮ್ಮಂಗೆ. ಅತ್ತಮ್ಮ ಗೈಸ್, ಒಂದು ಸೈಡ್ ಎತ್ಕೊಂಡ್ರೆ ಒಂದು ಸೈಡ್ ಕೆಳಗೆ ಇರಮ್ಮ. ಏನಿಲ್ಲ ಕಣಂತೀರಮ್ಮ.
ಹಾಂ ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಹಾಂ ಸ್ಟಾರ್ಟ್ ಮಾಡಿ. ಇದಾ ಹಾಂ ಇರಿ ಫಸ್ಟ್ ಸ್ಟಾರ್ಟ್ ಆಗಲಿ. ಹಾಂ ಅಷ್ಟೇ. ಇವಾಗ ಎಕ್ಸ್ಲೇಟ್ರ್ ಕೊಟ್ಟರೆ ಮುಗೀತು. ಹಾಂ ಎಕ್ಸ್ಲೇಟ್ರ್ ಕೊಡಿ. ಹಾಂ ಕೊಡಿ. ಹಾಂ ಹೋಗಿ ಚಲೋ. ಹಾಂ ರೈಟ್ ನಿಧಾನ ಕಣಮ್ಮ. ನಡ್ರಿ ಮನೇಲಿ ಸಿಗ್ತೀವಿ. ಸೊ ಬನ್ನಿ ಗೈಸ್, ಇವಾಗ ನಾವು ನಮ್ಮ ಆಕ್ಟಿವ್ ಎತ್ಕೊಂಡು ಹೋಗೋಣ. ತಿಂದಾಯ್ತಾ ಬಳ್ಳಿನೋ? ಬತ್ತಿಯಾ ಇಲ್ಲೇ ಇರ್ತೀಯಾ? ಬಾಯ್ ಆಯಿತು ಬಾಯ್. ಹಾಂ ಬಾಯ್. ಹಾಂ ನೋಡಿ ಗೈ ಶಂಕರ್ ತೊಳೆ ಬಾಯ್. ನಾವು ಹೋಯ್ತೀವಿ ಬಾಯ್. ನೀನು ಬೇಡ ಇಲ್ಲೇ ಇರು. ಪೂಜೆ ಸಕ್ಕದಾಗಾಯ್ತು, ಪ್ರಸಾದನೂ ಸಕ್ಕದಾಗಿತ್ತು. ಪೂಜೆ ಮಾಡಿಸ್ತೀವಿ ಎಲ್ಲೋ ಗೊತ್ತಿಲ್ಲ, ಪ್ರಸಾದ ಅಂತೂ ಪಕ್ಕ ತಿಂತೀವಲ್ವಾ. ನಮ್ಮಮ್ಮ ಹೋಗ್ಬಿಟ್ಟವ್ರು ಆಗ್ಲಡಿ. ಬನ್ನಿ ನಾವು ಹೋಗೋಣ ಗೈಸ್. ಫೈನಲಿ ನಮ್ಮಮ್ಮ ಹೊಸ ಗಾಡಿ ಓಡಿಸ್ಕೊಂಡು ಬಂದಾಯ್ತು. ಏನತ್ಗೆ ಏನು ನಾನೇ ಮಾಡಿದ್ದು. ಹೂವನಾ? ನಾನೇ ಮಾಡಿದ್ದು ಬಿಡು. ಏನೈಕಿಲ್ಲ ಸುಮ್ಕಿರಮ್. ಅದಕ್ಕೆ ಹಿಂಗಾಕರ. ಓಕೆ. ಸೊ ಗೈಸ್, ಈ ಗಾಡಿ ಬರೋಕ್ಕೆ ನಾನು ಆಗಲೇ ಹೇಳ್ದೆ, ಒಂದು ಗಾಡಿ ಹೋಗಿ ಇನ್ನೊಂದು ಗಾಡಿ ಮನೆಗೆ ಬಂತು ಅಂತ. ನಮ್ಮ R15 ಇತ್ತಲ್ಲ, R15ನ ಕೊಟ್ಬಿಟ್ಟು, ಸೊ R15 ಕೊಟ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೊಂಡ್ಬಂದಿದ್ದೀವಿ. ಇವಳು ಓಡಿಸ್ತಾಳೆ ಗೈಸ್, ಇವಳು ಫ್ಯೂಚರ್ ಡ್ರೈವರ್ ಆಗ್ತಾಳೆ. ಏನಮ್ಮ? ಯಾರು ಓಡಿಸ್ತಿರ್ಲಿಲ್ಲ, ಏನಿಲ್ಲ, ಸುಮ್ಮನೆ ನಿಲ್ಸ್ಕೊಂಡು. ಯಾರು ಓಡಿಸಿರ್ಲಿಲ್ಲ, ಸುಮ್ಮನೆ ಇಲ್ಲೇ ನಿಂತಿರ್ತಿತ್ತು. ನೋಡಿದ್ರಲ್ಲ ಎಷ್ಟೋ ವಿಡಿಯೋದಲ್ಲಿ ಈ ಜಾಗದಲ್ಲಿ ನಿಂತ್ಕೊಂತಿತ್ತು. ಸೊ ಅದಕ್ಕೆ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಇದನ್ನ ಎಲೆಕ್ಟ್ರಿಕ್ ತೊಗೊಂಬಂದು. ಸೊ ವಿಡಾ ಫ್ರಮ್ ಹೀರೋ ಕಂಪ್ನಿದು ಗೈಸ್. ಚೆನ್ನಾಗೈತೆ. ಇದು 100 ಕಿಲೋಮೀಟರ್ ಕೆಪಾಸಿಟಿ ಕೊಟ್ಟಿರೋದು. ಇನ್ನೊಂದು ಇತ್ತಂತೆ 150 ಕಿಲೋಮೀಟರ್ ಕೆಪಾಸಿಟಿ. ಅದು ಸ್ವಲ್ಪ ಜಾಸ್ತಿ ಆಗುತ್ತೆ, ಪ್ಲಸ್ ವೆಯ್ಟ್ ಜಾಸ್ತಿ ಇತ್ತಂತೆ. ಸೊ ವೆಯ್ಟ್ ಜಾಸ್ತಿ ಆದರೆ ನಮ್ಮನೆಯವ್ರು ಯಾರು ಓಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬರೀ 100 ಕಿಲೋಮೀಟರ್ ಕೆಪಾಸಿಟಿ ತೊಗೊಂಬಂದವ್ರೆ. ಸಾಕು ಗೈಸ್, ಲೋಕಲಲ್ಲಿ ಓಡಾಡೋಕ್ಕೆ ಬೆಜ್ಜನ್ ಗಾಡಿ. ಒಂದು ಸಲ ಚಾರ್ಜ್ಗೆ ಹಾಕಿದ್ರೆ ಓಕೆ ಆಗುತ್ತೆ. ಅಂದರೆ ಎಷ್ಟು ಅವರ್ ಚಾರ್ಜ್ ಹಾಕ್ಬೇಕೆಲ್ಲ ನನಗೆ ಗೊತ್ತಿಲ್ಲ ಡೀಟೇಲು, ನಮ್ಮ ಅಪ್ಪಂಗೆ ಗೊತ್ತು. ಬಟ್ 100 ಕಿಲೋಮೀಟರ್ ಕೆಪಾಸಿಟಿ ಚೆನ್ನಾಗೈತೆ ಗಾಡಿ. ಈ ಕಡೆಯಿಂದ ನಾನು ಓಡಿಸ್ಕೊಂಡು ಹೋಗಿದ್ದೆ, ಆ ಕಡೆಯಿಂದ ಬರ್ತಾ ನಮ್ಮಮ್ಮ ಓಡಿಸ್ಕೊಂಡ್ಬಂದರು. ಸೊ ಮಸ್ತಾಗೈತೆ. ಇವತ್ತು ಪೂಜೆ ಮಾಡಿಸ್ಕೊಂಡ್ಬಂದು ಹಾಗೆ ನಮ್ಮ ಬಾಳೆಗೊನೆಯೂ ಬಂದಿತ್ತಲ್ವ, ಸೊ ಅದನ್ನು ದೇವ್ರಿಗೆ ಅರ್ಪಿಸ್ದಂಗೆ ಆಯಿತು. ಹಾಗೆ ಆಂಧವಿ ಬರ್ತಾ ನಮ್ಮ ಅಜ್ಜಿಗೆ ನಮ್ಮ ಹೊಲದಲ್ಲಿ ಬೆಳೆದಿದ್ದ ಬಾಳೆಹಣ್ಣು ಅವ್ರಿಗೂ ಕೊಟ್ಬಿಟ್ಟು ಬಂದು. ಗೈಸ್, ನಿಮಗೆಲ್ಲ ಗೊತ್ತು ತಾನೆ, ನಮ್ಮನೇಲಿ ವಾರ ಮಾಡದೆ ಯಾರು ಊಟ ಮಾಡಲ್ಲ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಈಗ ಚಪಾತಿ ಮಾಡಿದ್ರು. ಚಪಾತಿಗೆ ಚಟ್ನಿ ಮೊಸರು ನನಗೆ, ಅವರಿಗೆಲ್ಲ ಸಾಗು ಹಾಕೊಡ್ತಾವ್ರೆ ನಮ್ಮ ಅತ್ತಿಗೆ. ಇವಳು ಯಾಕೆ ಹಿಂಗೆ ಅಳ್ತಾಳೆ? ಯಾಕೆ ಅಳ್ತಾ ಇದೆಯಾ? ಏನಾಯ್ತು ಅವಳಿಗೆ? ಏನು ಬಿಕ್ಕಿ ಕೊಟ್ರಂತೆ? ಅಲ್ಲಿ ಸೆಡ್ಬನಿ ಇವಳಿಗೆ. ಏಕೆ ಯಾವ ಬಿಕ್ಕಿ ಕೊಟ್ಟಾರ ನಿಮಗೆ ಫ್ರಿಡ್ಜಲ್ಲಿ? ಯಾವ್ದಿದೆ? ಡಾರ್ಕ್ ಫ್ಯಾಂಟಸಿ ಗೈಸ್, ಡಾರ್ಕ್ ಫ್ಯಾಂಟಸಿ ಕೇಳ್ತಾವಳು ಅವಳು. ಅನ್ನ ತಿನ್ನು ಅಂದ್ರೆ ಬಿಸ್ಕೆಟ್ ಬೇಕಂತ ಇವಳಿಗೆ. ಅನ್ನ ತಿನ್ನು ಫಸ್ಟು. ಗೈಸ್ ಎಲ್ಲ ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗಿದ್ದು ಬಂದಲ್ಲ, ಸೊ ಈಗೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಸೊ ಗೈಸ್, ಆಮೇಲೆ ಇನ್ನೊಂದು ವಿಷಯ, ನಮ್ಮನೆಗೆ ಕರ್ಟನ್ಸ್ ತಂದವ್ರೆ. ಕರ್ಟನ್ಸ್ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಸದ್ಯಕ್ಕೆ ತಿಂಡಿ ಮಾಡೋಣ ಬನ್ನಿ. ಗೈಸ್ ಊಟ ಆಯಿತು. ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಡಾಕ್ಟ್ರು ಬಂದಿದ್ದಾರೆ ಇಲ್ವಾ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಗೈಸ್, ನನಗೆ ಈ ಗಾಡಿ ನೋಡಿದಾಗೆಲ್ಲ ನನಗೆ ನನ್ನ R15 ನೆನಪಾಗ್ತೈತಿ ಗೈಸ್. ನಾನು R15 ಎಷ್ಟು ಅಟ್ಯಾಚ್ ಆಗಿದ್ದೆ ಅಂತಂದರೆ, ಅಟ್ಯಾಚ್ ಇನ್ ದ ಸೆನ್ಸ್ ಅಂದರೆ ನನ್ನ ಎಲ್ಲ ಪೋರ್ಷನಲ್ಲಿ ಇತ್ತು ಗೈಸ್, ನಂದು ಎಲ್ಲ ಪಾರ್ಟಲ್ಲಿ ಇತ್ತು. ನಾವು ತೊಗೊಂಡಿದ್ದು ಅದನ್ನು 2018 ನಾವು ಬೈ ಮಾಡಿದ್ದು ಗಾಡಿನ. ಸೊ 2018 ಬೈ ಮಾಡಿದ್ದಕ್ಕೆ ನಾವು 2026 ಕೊಟ್ಟಿದ್ದೀವಿ. ಅರೌಂಡ್ 8 ಇಯರ್ಸಲ್ಲಿ ನನ್ನ ಜೊತೆ ಕಾಲೇಜಲ್ಲಿತ್ತು, ನನ್ನ ಜೊತೆ ಕೆಲಸ ಮಾಡುವಾಗಿತ್ತು, ನನ್ನ ಜೊತೆ ಇಂಟರ್ನ್ಶಿಪ್ ಮಾಡುವಾಗಿತ್ತು, ಆಮೇಲೆ ನನ್ನ ಜೊತೆ ಲಾಸ್ಟ್ ಕಂಪ್ನಿಲಿ ಕೆಲಸ ಮಾಡುವಾಗಲೂ ಇತ್ತು. ಬಟ್ ಅದನ್ನು ಇವಾಗ ಕೊಟ್ಟಿರೋದು ಸ್ವಲ್ಪ ಲೈಟಾಗಿ ಬೇಜಾರಾಗ್ತೈತೆ. ಒಳ್ಳೊಳ್ಳೆ ಮೆಮೊರೀಸ್ ಇತ್ತು ಗೈಸ್, ಆ ಗಾಡಿ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಇತ್ತು. ಆ್ಯಂಡ್ ಯಾವಾಗಲೂ ಅಷ್ಟೇ, ಒಂದು ಹೋದರೆ ಏನೋ ಒಂದನ್ನು ಕೊಟ್ಟರೆ ಇನ್ನೊಂದು ಹೊಸ್ದಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಂಗೆ ಇದು ಬಂದೈತೆ ಈ ಗಾಡಿ. ಈಗ ಒಂದು 3 ದಿನ ಆಯಿತು, 3-4 ದಿನ ಆಗಿತ್ತು ಬಂದು. ಆ್ಯಂಡ್ ಇವತ್ತು ಪೂಜೆ ಮಾಡಿಸ್ಕೊಂಬಂದು. ಬಟ್ ಆ ಗಾಡೀಲಿ ಇರೋಷ್ಟು ಮೆಮೊರೀಸ್ ಈ ಗಾಡೀಲಿ ಇರೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಲಾಂಗ್ ಜರ್ನಿ ಎಲ್ಲ ಹೋಗ್ತಿದ್ವಿ, ಟ್ರಿಪ್ಪಿಗೆಲ್ಲ ಹೋಗ್ತಿದ್ವಿ, ಸೊ ಎಲ್ಲ ಥರ ಹೋಗಿದ್ದೀವಿ. ಬಟ್ ಇದರಲ್ಲಿ ಹಾಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಅನ್ಕೊತೀನಿ. ಯಾಕೆ ಅಂತಂದರೆ ಗೈಸ್, ಇದು ಮ್ಯಾಕ್ಸಿಮಮ್ 100 ಕಿಲೋಮೀಟರ್ಸ್ ಅಷ್ಟೇ. ಸೊ 100 ಕಿಲೋಮೀಟರ್ಸ್ ಹೋಗ್ಬೋದು, ಅದ್ರ ಮೇಲೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ ಗೈಸ್, ಕರ್ಟನ್ಸ್ ತಂದವ್ರೆ ಅಂತ. ಸೊ ಕರ್ಟನ್ಸ್ ತಂದಿರೋ ತೋರಿಸ್ತೀನಿ ಬನ್ನಿ. ನಮ್ಮ ಅಮ್ಮವ್ರು ಇಲ್ಲೇ ಕೂತ್ಕೊಂಡು ನಂದು ಎಂಗೇಜ್ಮೆಂಟ್ ಡ್ರೆಸ್ನ ಹೊಲ್ಗೆ ಬಿಸ್ತಾವ್ರೆ, ಟೈಟ್ ಆಗ್ಬಿಟ್ಟೈತಿ ಅಂತ ಅಂದ್ಬಿಟ್ಟು. ಹಾಕಕ್ಕೆ ಬರ್ತೀನಿ ಅಂತ ಅನ್ನ. ಯಾವಾಗ ಬರ್ತಾರಂತೆ? ಮಧ್ಯಾಹ್ನ ಮೇಲೆ ಬರ್ತಾರಂತ ಗೈಸ್. ಅದು ಇದನ್ನ ಹಾಕಕ್ಕೆ ಹೇಳಿದ್ದು, ಅದೇ ಕರ್ಟನ್ಸ್ ಹಾಕಕ್ಕೆ ಅಂತ ಹೇಳಿದ್ದು. ಸೊ ಅವ್ರು ಮಧ್ಯಾಹ್ನ ಮೇಲೆ ಬರ್ತಾರಂತೆ. ಬಂದಮೇಲೆ ಒಟ್ಟಿಗೆ ನಿಮಗೆ ತೋರಿಸ್ಬಿಡ್ತೀನಿ, ಓಕೆನಾ? ನಮ್ಮಮ್ಮ ನನ್ನ ಎಂಗೇಜ್ಮೆಂಟ್ ಡ್ರೆಸ್ ಜಾಸ್ತಿ ಟೈಟ್ ಆಯ್ತಿತ್ತು ಅಂತ ಹೇಳಿದ್ದಕ್ಕೆ ಬೀಚ್ ಆಗ್ತೈತಿ.
ಹ್ಞೂ ಅಣ್ಣನ ಎಂಗೇಜ್ಮೆಂಟ್ ಡ್ರೆಸ್ಸು ಅಂದರೆ ಅದು ನಂದು ಡ್ರೆಸ್ಸು ತಾನೇ. ನೀನು ಎಂಗೇಜ್ಮೆಂಟ್ ಡ್ರೆಸ್ ಅಂದರೆ ನಿಂದು ಅಂತ ಹೇಳಿ. ಒಬ್ಬ ಹಂಗೆ. ಓಕೆ ನಮ್ಮ ಅಣ್ಣನ ಎಂಗೇಜ್ಮೆಂಟಲ್ಲಿ ಗೈಸ್ ತಗೊಂಡಿದ್ದು ಡ್ರೆಸ್ ಇದು. ಸೊ ಅದು ಒಳಗೆ ಟೈಟ್ ಆಗ್ತೈತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಒಳಗೆ ಬಿಚ್ಚಿ ತಗೋತಾವ್ರೆ. ನಾನು ಅದನ್ನು ನನ್ನ ಅಣ್ಣ ಎಂಗೇಜ್ಮೆಂಟ್ ಡ್ರೆಸ್ಸು ಅಂತ ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು ಅದನ್ನು ಕರೆಕ್ಷನ್ ಮಾಡ್ತಾವ್ರೆ. ಅಬ್ಬಬ್ಬಬ್ಬಬ್ಬ ಕುಳ್ಳಮ್ಮ ಹಿಂಗೆಲ್ಲ ಅಬ್ಬಬ್ಬಬ್ಬಬ್ಬಬ್ಬ ಬಾರಿ ಬಿಡ್ರಪ್ಪ. ಇಟ್ಕೊಳಮ್ಮ ಡ್ರೆಸ್ ಹಂಗೆ ಅಮ್ಮ, ಇಟ್ಕೊಳಮ್ಮ ಡ್ರೆಸ್ ಹಂಗೆ ಇಟ್ಕೊಳಮ್ಮ. ಒಳಗಡೆ ಫೋಲ್ಡ್ ಮಾಡ್ಬಿಟ್ಟಾರೆ ಗೈಸ್. ಅವ್ರಿಗೇನು ಗೊತ್ತಾ, ಕೆಲಸ ಮಾಡೋ ಟೈಮಲ್ಲಿ ಹಿಂಸೆ ಇಕ್ಬಾರ್ದು. ಹಿಂಸೆ ಇಕ್ಕರೆ ಫುಲ್ ಕೋಪ ಬಂದ್ಬಿಡುತ್ತೆ ನಮ್ಮ ಅಮ್ಮಂಗೆ. ಸೊ ಅವ್ರು ಮಧ್ಯಾಹ್ನ ಬರ್ತಾರಂತೆ. ಮಧ್ಯಾಹ್ನ ಬಂದಮೇಲೆ ಇಲ್ಲಿಗೆಲ್ಲ ಹಾಕ್ತಾರೆ ಗೈಸ್. ಇಲ್ಲಿಗೊಂದು ಮೇನ್ ಡೋರಿಗೊಂದು, ಇಲ್ಲಿ ಈ ಹಾಲಲ್ಲಿರೋ ವಿಂಡೋಗೊಂದು, ಇದು ಇಷ್ಟು ಉದ್ದ ಐತೆ. ಅದಕ್ಕೆ ಇಲ್ಲಿ ಕೆಳಗಡೆ ನೋಡಿ, ಅದಕ್ಕೆ ಹಾಕಕ್ಕೆ ಅಂದ್ಬಿಟ್ಟು ರಾಡ್ಗಳೆಲ್ಲ ತಂದಿತ್ತವ್ರೆ. ಸೊ ಅವ್ರು ಬಂದಮೇಲೆ ತೋರಿಸ್ತೀನಿ ಬನ್ನಿ ಗೈಸ್. ಹಂಗೆ ಮೊನ್ನೆ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಗೈಸ್. ಅದು ಸೈಜು ಸ್ವಲ್ಪ ಚಿಕ್ಕ ಆಗ್ಬಿಡೈತೆ. ಅದಕ್ಕೆ ಒಂದು ದೊಡ್ಡ ಸೈಜು ಮತ್ತು ಇನ್ನೊಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಸೊ ಕೊರಿಯರ್ ಬಂದವ್ರಂತೆ. ಇದನ್ನು ಕೊಟ್ಬಿಟ್ಟು ಇದ್ರ ಜೊತೆಗೆ ಒಂದು ರಿಪ್ಲೇಸ್ಮೆಂಟು ಪ್ಲಸ್ ಇನ್ನೊಂದು ಹೊಸ್ದಾಗಿ ಆರ್ಡ್ರ್ ಮಾಡಿದ್ದೆ. ಸೊ ಅದು ಅಣ್ಣ ಅವ್ರು ಬಂದವ್ರೆ ಡೆಲಿವರಿಗೆ. ಸೊ ಅವ್ರು ಕೊಟ್ಬಿಟ್ಟು ಅದೊಂದು ಇಸ್ಕೊಂಬರ್ಬೇಕು. ಅದು ಸ್ವಲ್ಪ ಎಲ್ಲ ಹೊರಗಡೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಗೈಸ್. ಸ್ವಲ್ಪ ಹೊರಗಡೆ ಟ್ರಿಪ್ ಹೋಗ್ಬೇಕಿತ್ತು, ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ಬಟ್ ಅದು ಸೈಜ್ ಚಿಕ್ಕ ಬಂದುಬಿಟ್ಟಿತ್ತು. ಸೊ ಒಂದು ಸೈಜ್ ಕೊಟ್ಬಿಟ್ಟು ತಾಳಿದ್ದು ರಿಪ್ಲೇಸ್ಮೆಂಟು. ಅದೇ ರಿಟರ್ನು ಯಾವ್ದು ಹೇಳಿ? ಓ ಅದು ಬಂದೈತಾ? ಓಕೆ ಬಂದೆ ಗೈಸ್. ಇನ್ನೊಂದು ಐತೆ ರಿಟರ್ನ್ದು ಫ್ಲಿಪ್ಕಾರ್ಟ್ದು, ಅದನ್ನು ಕೊಡಬೇಕು. ಕೆಳಗಡೆ ಒಂದು ಇಳಿದು ಮೇಕ್ ಹತ್ತಷ್ಟೊಳಗೆ ಸಾಕಾಗುತ್ತೆ ಗೈಸ್. ಅದೇ ನಾನು ತೋರಿಸಿದ್ನಲ್ಲ ಅವತ್ತಲ್ಲಿ ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಮೈಕ್ರೋಫೋನ್ ಅಂದ್ಬಿಟ್ಟು. ಸೊ ಮೈಕ್ರೋಫೋನ್ದು ರಿಟರ್ನಿಗೆ ಬಂದೈತಂತೆ. ಸೊ ಅದೊಂದು ಕೊಟ್ಬಿಡ್ಬೇಕು. ಅದು ಇಲ್ಲೇ ಐತೆ ಗೈಸ್, ಇದೆ. ಇದನ್ನು ರಿಟರ್ನ್ ಆಗಿ ಕೊಡ್ಬೇಕು ಅವ್ರಿಗೆ. ಇದೂ ಅದೇ ಗೈಸ್, ವಾಯ್ಸ್ ಪ್ರಾಪರಾಗಿ ಕೇಳಿಸ್ತಲ್ಲ. ಸೊ ಅದಕ್ಕೆ ಇದನ್ನು ರಿಟರ್ನ್ ಮಾಡಿಬಿಟ್ಟು ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ. ಗೊತ್ತಿಲ್ಲ ಅದು ಹೆಂಗೆ ಬರುತ್ತೆ ಅಂತ. ತಾಳಿ ಟ್ಯಾಗ್ ರಿಮೂವ್ ಆಗಿಲ್ಲ ನೋಡಿ, ಅದು ಆಗಿದೆ ನೋಡಿ. ಇದು ಒಂದು ರಿಪ್ಲೇಸ್ಮೆಂಟು, ಒಂದು ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಅದು. ಆ್ಯಂಡ್ ಮೈಕ್ರೋಫೋನ್ ಬಂದಿತ್ತಲ್ಲ, ಅದನ್ನು ವಾಪಸ್ ಕೊಟ್ಬಿಟ್ಟೆ. ಯಾಕೋ ನಾನು ಕರೆಕ್ಟಾಗಿರೋ ಮೈಕ್ರೋಫೋನು ಸಿಗ್ತಾಯಿಲ್ಲ. ಒಂದು ಫೋಟೋನಿಕ್ಸ್ ಇತ್ತು, ಅದು ಯಾಕೋ ಎಲ್ಲ ಬಿದ್ದು ಡ್ಯಾಮೇಜ್ ಆಗಿ ಅದನ್ನು ವಾಪಸ್ ಕೊಟ್ಟೆ. ರಿಪ್ಲೇಸ್ಮೆಂಟ್ ಹಾಕಿದ್ದೆ, ಅದು ಬಂದಿಲ್ಲ. ಅದೇ ಒಂದು ಚಿಕ್ಕ ಸೈಜ್ ಐತಿತ್ತಲ್ಲ ಅದೊಂದು, ಇದೊಂದು, ಇನ್ನೊಂದು ಹೊಸದು. ಓಪನ್ ಮಾಡಿ ನೋಡ್ತೀನಿ. ಸೊ ಬನ್ನಿಗೆ ಇವಾಗ ಹಾಕ್ಬಿಟ್ಟು ಒಂಚೂರು ಟ್ರಯಲ್ ನೋಡ್ಬಿಟ್ಟು ನಮ್ಮ ಅಮ್ಮಂಗೆ ತೋರ್ಸೋಣ. 2 ಪಾರ್ಸಲ್ ಬಂದಿತ್ತು, 2 ಪಾರ್ಸಲ್ ಹಾಕಿ ಟೆಸ್ಟ್ ಮಾಡಿ ನೋಡಿದೆ. ಸೊ ಎರಡೂ ಕರೆಕ್ಟಾಗೈತೆ. ಈ ಎರಡನ್ನೂ ಹೊರಗಡೆ ಸ್ವಲ್ಪ ಟ್ರಿಪ್ಪಿಗೆ ಅಂತ ಹೋಗೋಕ್ಕೆ ಅಂತ ಆರ್ಡ್ರ್ ಮಾಡಿದ್ದೆ. ಸೊ ಇದೆರಡು ಬಂದೈತೆ, ಚೆನ್ನಾಗೈತೆ. ಹೋದ ಸರಿ ಆರ್ಡ್ರ್ ಮಾಡಿದ್ದು ಇದು ಸ್ವಲ್ಪ ಚಿಕ್ಕ ಸೈಜ್ ಆಗಿಬಿಟ್ಟಿತ್ತು. ಆ್ಯಂಡ್ ಇದು ಮೆಟೀರಿಯಲ್ಲು ಬೇರೆ ಇತ್ತು, ಬಟ್ ಅದನ್ನು ಸೈಜ್ ಚಿಕ್ಕ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದೆ. ಇದು ಬಂದುಬಿಟ್ಟು ಮಾಮೂಲಿ ರಿಪ್ಲೇಸ್ಮೆಂಟ್ ಆಯಿತು. ಇದು ಬಂದುಬಿಟ್ಟು ಹೊಸ್ದಾಗಿ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಅದರದ್ದು ಹಳೇದು ರೀಫಂಡ್ ಬಂದಿದೆ. ಸೊ ಇದೆರಡು ಚೆನ್ನಾಗಿದೆ. ಆ್ಯಂಡ್ ಇದು ನೋಡಿ, ಇದು ನಿಮಗೆ 2 ಶೇಡಲ್ಲಿ ಬರುತ್ತೆ. ಒಂದು ಪಿಂಕ್ ಆ್ಯಂಡ್ ವೈಟ್ ಶೇಡಲ್ಲಿ ಬರುತ್ತೆ. ಇದು ಮಾಮೂಲಿ ಬ್ರೌನ್ ಥೀಮಲ್ಲಿದೆ. ಆ್ಯಂಡ್ ಇದು ಟೆಕ್ಸ್ಚರ್ ಚೇಂಜ್ ಇದೆ. ಇಲ್ಲಿ ನೋಡಿ, ಬಾಕ್ಸ್ ಏನಿದೆಯಲ್ಲ ಆ ಬಾಕ್ಸ್ ಇದೆ. ಬಟ್ ಹಳೆಯ ಡ್ರೆಸ್ಸಲ್ಲಿ ಅದಿರಲಿಲ್ಲ. ಸೊ ಇದೆರಡೂ ಓಕೆ, ಚೆನ್ನಾಗಿದೆ. ಸೊ ಇದೆರಡನ್ನೂ ಮಾಡ್ಕೊಂಡೀಗ ಟ್ರಿಪ್ಪಿಗೆ ಏನೇನು ಬೇಕು ಎಲ್ಲ ತೆಗೆದು ಮಾಡ್ಕೊಂಡಿದ್ದೀನಿ. ಸೊ ಹೋಗ್ತಾ ಅದು ನಿಮಗೆ ತೋರಿಸ್ತೀನಿ. ಓಕೆನಾ ಅಮ್ಮ? ಎಲ್ಲಮ್ಮ ನವೀನ ಫೋನ್ ಎತ್ತುತ್ತಾ ಇಲ್ಲ ಗೈಸ್. ಅದು ಕರ್ಟನ್ ಫಿಕ್ಸ್ ಮಾಡೋಕ್ಕೆ ಅಂತ ಫೋನ್ ಮಾಡಮ್ಮ ಅಂತಂದರೆ ಅವ್ರು ಫೋನ್ ಎತ್ತುತ್ತಲ್ಲ ಅಂತ ಹೇಳ್ತಾವ್ರೆ. ನಾನು ಹಂಗೆ ಇವಾಗ ಊಟ ಮಾಡ್ಕೊಂಡು ಕೆಳಗಡೆ ಬಂದೆ. ನಮ್ಮ ಬಾಯ್ಸು ಫುಲ್ ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ವಲ್ಪ ಮನೆ ಮುಂದಗಡೆ ಇದೆಲ್ಲ ಇದಿತ್ತು ಗೈಸ್. ಅಂದರೆ ಇಲ್ಲಿಗೆ ಕಾಂಕ್ರೀಟ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಎಮ್ಸಂಟ್ ತಂದು ಹಾಕ್ಸಿದ್ದು. ಸೊ ಇದು ಅವಾಗಿಂದ ನನಗೆ ಇತ್ತು. ನಮ್ಮ ಮನೆ ಗೃಹ ಪ್ರವೇಶ ಆಗೋಕ್ಕೂ ಮುಂಚೆನೇ ಹಾಕ್ಸಿದ್ದು. ಇನ್ನೂ ಕಾಂಕ್ರೀಟ್ ಹಾಕ್ಸಿಲ್ಲ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನೆತ್ಬಿಟ್ಟು ಅಲ್ಲಿಗೆ ಡಂಪ್ ಮಾಡಿಸ್ತಾ ಇದ್ದೀವಿ. ಅಂದರೆ ಮನೆ ಮುಂದೆಗಡೆ ಒಂಥರ ಇಲ್ಲೆಲ್ಲ ಗಾಡಿ ನಿಲ್ಸೋಕ್ಕೆಲ್ಲ ಹಿಂಸೆ ಆಗ್ತಾಯಿತ್ತು. ಸೊ ಅದಕ್ಕೆ ಫುಲ್ ಎಲ್ಲ ನೆತ್ತಿಸ್ಬಿಟ್ಟು ಇಲ್ಲಿಗೆ ಹಾಕ್ಸ್ಬಿಟ್ರೆ ಸುತ್ತ ಕಲ್ಲು ಹಾಕ್ಸ್ಬಿಡ್ಬೇಕು ಗೈಸ್. ಇಲ್ಲಾಂದರೆ ಮಳೆ ಗಿಳೆ ಬಂದಾಗ ಫುಲ್ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ. ಸೊ ಈ ಥರ ಅಲ್ಲಿರೋದಿಲ್ಲೆಲ್ಲನೂ ತಂದು ಇಲ್ಲಿಗೆ ಫುಲ್ ಡಂಪ್ ಮಾಡಿಸ್ಬಿಟ್ಟು ಈ ಥರ ಕಲ್ಲೇನಿದೆಯಲ್ಲ, ಸೊ ಈ ಥರ ಕಲ್ಲುಗಳು ದಪ್ಪ ಕಲ್ಲನ್ನ ಫುಲ್ ಸುತ್ತ ಕೊಟ್ಬಿಟ್ರೆ ಸೊ ಅವಾಗ ಯಾವ ಮಳೆ ಹೋದ್ರೂ ಯಾವ ಕಡೆಗೂ ಹೋಗಲ್ಲ. ನೋಡಿ ನಮ್ಮ ಬಾಯ್ಸ್ ಪಾಪ ಈಗ ಊಟ ಮಾಡ್ಕೊಂಬಂದ್ಬಿಟ್ಟು ಬಾಹುಬಲಿ ನೇಪಾಳಿ ಇವ್ನು ನೋಡಿದ್ದೀರಿ ಅಲ್ವಾ ಗೈಸ್ ನೀವು? ಇಲ್ಲಿ ನೋಡಿ, ಅವ್ರದ್ದು ಬಿಡಿ, ಇಲ್ಲಿ ಇನ್ನೊಂದು ಬಾಹುಬಲಿ ನೋಡ್ರಿ. ಇಲ್ಲಿ ಬಾಹುಬಲಿ 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 ಏನಪ್ಪ ರಾಜ್ಕುಮಾರ್ ರೆಡಿ ಆಗ್ತಾವ್ರೆ ಗೈಸ್. ಇದು ಎತ್ತಕ್ಕೆ ರೆಡಿ ಆಗ್ತಾವ್ರೆ ಅಣ್ಣವರು. ಇವನು ಇದನ್ನ ಎತ್ಬಿಟ್ಟಲ್ಲ ಡಂಪ್ ಮಾಡ್ರಿ ಅಂತಂದ್ರೆ
ಎಲ್ಲ ಫುಲ್ ಕಲ್ಲಾಗ್ಬಿಟ್ಟೈತೆ ಇದು ಅಂತ ಹೇಳ್ತಾ ಇದ್ದ. ಯಾವ ಕಲ್ಲು ಆಗಿಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಒದ್ದಿ ತೋರಿಸ್ತೆ ನೋಡಿದ್ಲಿ ಲೂಸ್ ಐತೆ ಅಂತ. ಆಮೇಲೆ ಅದನ್ನ ಡಂಪ್ ಮಾಡಕ್ಕೆ ಬಂದ್ರು. ಏನಮ್ಮ ಇದೇನಿದು ಗೈಸ್? ಇದೆಲ್ಲ ನೋಡಿ ಇಲ್ಲಿ ನಮ್ಮಮ್ಮ ಬಟ್ಟೆ ಹೊಲಿಯಕ್ಕೆ ಹಾಕ್ತೀರಾ? ಅವ್ರು ಹಾಕ್ತಾರಂತೆ. ನಮ್ಮಮ್ಮ ಎಲ್ಲ ಬಟ್ಟೆ ಹೊಲ್ದಿ ಏನೋ ಮಿಕ್ಕಿರೋ ಪೀಸು ಮತ್ತೆ ಅಮ್ಮ ಇದಕ್ಕೆ ಏನಂತಾರಲ್ಲ ಇದಕ್ಕೆ ಬಿಳಿದಕ್ಕೆ ಕ್ಯಾನ್ವಾಸ್. ವಾವ್, ಬಿಳಿದಕ್ಕೆ ಏನಂತಾರೆ ಅಂತಂದ್ರೆ ವೈಟ್ ಅಂತೆ. ನನಗೆ ಗೊತ್ತೇ ಇರಲಿಲ್ಲ. ವಾವ್, ಕ್ಯಾನ್ವಾಸ್ ಪೀಸು ಬಟ್ಟೆ ಪೀಸ್ ಎಲ್ಲ ಇಲ್ಲಿ ಹಾಕವ್ರೆ ಗೈಸ್. ಇದನ್ನ ತೆಗೆದು ಚೀಲ ಸಮೇತ ಹಾಕಿಕ್ಬಿಟ್ಟೆ, ಬೆಂಕಿಯ ಸುರಿದ್ಬಿಟ್ಟು ಹಾಕೋ, ಚೀಲ ಸಮೇತ ಹಾಕಿಕ್ಬಿಟ್ಟು ಅಂತ ನಮ್ಮಮ್ಮ ಹೇಳ್ತೈತೆ. ಅವಣ್ಣ ಬೇಕಾದ್ರೆ ಹಂಗೆ ಹಾಕ್ಬಿಡ್ತಾನೆ ಗೈಸ್. ಸೊ ಇವ್ರು ಇವತ್ತು ಯಾರೋ ಕರ್ಟನ್ ಏನೋ ಫಿಕ್ಸ್ ಮಾಡೋರಂತೂ ಬರೋಲ್ಲ ಇವತ್ತು. ಸೊ ಮೈಟ್ ಬಿ ಅವ್ರು ನಾಳೆ ಇಲ್ಲ ನಾಡಿದ್ದು ಬರ್ಬೋದು. ಸೊ ಅವ್ರು ಬಂದಮೇಲೆ ಯಾವ ಥರ ಕರ್ಟನ್ಸ್ ತಂದವ್ರೆ ಆ್ಯಂಡ್ ಎಲ್ಲೆಲ್ಲಿಗೆ ತಂದವ್ರೆ ಎಲ್ಲ ಕಡೆಗೂ ತೋರಿಸ್ತೀನಿ, ಓಕೆನಾ? ಸೊ ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.